26ರಿಂದ ಫುಟ್ಬಾಲ್ ಚಾಂಪಿಯನ್ಶಿಪ್ ರಾಜ್ಯ ಮಟ್ಟದ ಸ್ಪರ್ಧೆ ವಿಎಂ ಜೋಶಿ. ಬುದ್ಧಭೂಷಣ ಸ್ಪೋರ್ಟ್ಸ್ ಅಕಾಡೆಮಿ ಹಾರೋರಗೇರಿ ಬೀದರ್ ವತಿಯಿಂದ ಭಾರತ ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಪ್ರಯುಕ್ತ ಫುಟ್ಬಾಲ್ ಚಾಂಪಿಯನ್ಶಿಪ್ ರಾಜ್ಯ ಮಟ್ಟದ ಸ್ಪರ್ಧೆಯನ್ನು ಏಪ್ರಿಲ್ 26 ಬೆಳಗ್ಗೆ 7 ಗಂಟೆಯಿಂದ ಏಪ್ರಿಲ್ 28 ಸಂಜೆ 5 ಗಂಟೆಯವರೆಗೆ ನಗರದ ನೆಹರು ಕ್ರೀಡಾಂಗಣ ಬೀದರ್ನಲ್ಲಿ ಆಯೋಜಿಸಲಾಗಿದೆ ಎಂದು ನಿವೃತ್ತ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ವಿಎಂ ಜೋಶಿ ತಿಳಿಸಿದರು. ನಗರದ ಜಿಲ್ಲಾ ಪತ್ರಿಕಾ ಭವನದಲ್ಲಿ ಗುರುವಾರ ಸುದ್ದಿಗೋಷ್ಠಿ ಉದ್ದೇಶಿಸಿ ಮಾತನಾಡಿದ ಅವರು, ಇಂದಿನ ಯುವಜನರು ಮೊಬೈಲ್ನಲ್ಲಿರುವ ವಾಟ್ಸ್ಆಪ್, ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಂ, ಟೆಲಿಗ್ರಾಂ ಹಾಗೂ ಇತರೆ ವಾಟ್ಸ್ಆಪ್ ಗೇಮ್ಗಳಿಗೆ ಮಾರು ಹೋಗಿ ದೈಹಿಕ ಚಟುವಟಿಕೆಗಳಿಂದ ವಿಮುಖರಾಗುತ್ತಿರುವುದು ಯುವಜನರಲ್ಲಿ ಕುಗ್ಗಿರುವ ದೈಹಿಕ ಸಾಮರ್ಥ್ಯವನ್ನು ಬಲಪಡಿಸಲು ಹಾಗೂ ಬೀದರ್ನಲ್ಲಿ ಫುಟ್ಬಾಲ್ ಕ್ರೀಡೆಯನ್ನು ಹೆಚ್ಚಿನ ರೀತಿಯಲ್ಲಿ ಪ್ರಚಾರಪಡಿಸಲು ಈ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿದೆ. 3 ದಿನಗಳ ಕಾಲ ನಡೆಯಲಿರುವ ಈ ಪಂದ್ಯಾವಳಿಯಲ್ಲಿ ಧಾರವಾಡ ಹಾಗೂ ಕಲಬುರಗಿಯಿಂದ 4, ಹೈದರಾಬಾದ್ನಿಂದ 4 ತಂಡಗಳು, ಬೀದರ್ನಿಂದ 2 ತಂಡಗಳು, ಪಕ್ಕದ ಮಹಾರಾಷ್ಟ್ರದ ಪರಭಣಿಯಿಂದ 1 ತಂಡ ಬರುವ ನಿರೀಕ್ಷೆ ಇದ್ದು, ಈಗಾಗಲೇ 10 ತಂಡಗಳು ನೋಂದಣಿ ಮಾಡಿಕೊಂಡಿವೆ. ಈ ಪಂದ್ಯಾವಳಿಯಲ್ಲಿ ಪ್ರಥಮ ಸ್ಥಾನ ಗಳಿಸುವ ತಂಡಕ್ಕೆ ನಗದು 25,000 ರೂಪಾಯಿ ಬಹುಮಾನ, ಟ್ರೋಫಿ, ಪದಕ ಹಾಗೂ ಪ್ರಶಸ್ತಿ ಫಲಕ ನೀಡಿ ಗೌರವಿಸಲಾಗುವುದು. ದ್ವಿತೀಯ ಬಹುಮಾನವಾಗಿ ₹15,000 ನಗದು ಬಹುಮಾನ, ಪ್ರಶಸ್ತಿ ಫಲಕ, ಟ್ರೋಫಿ, ಮೆಡಲ್ಗಳನ್ನು ನೀಡಿ ಗೌರವಿಸಲಾಗುವುದು. ಬೋಧಿಸತ್ವ ಭಾರತ ರತ್ನ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ 134ನೆಯ ಹುಟ್ಟುಹಬ್ಬದ ನಿಮಿತ್ತವಾಗಿ ಬೀದರ್ನಲ್ಲಿ ದಿನಾಂಕ 26/4/2025ರಿಂದ 28/4/2025ರವರೆಗೆ 3 ದಿನಗಳ ಕಾಲ ರಾಜ್ಯ ಮಟ್ಟದ ಫುಟ್ಬಾಲ್ ಪಂದ್ಯಾವಳಿಯನ್ನು ನೆಹರು ಕ್ರೀಡಾಂಗಣ ಬೀದರ್ದಲ್ಲಿ ಹಮ್ಮಿಕೊಳ್ಳಲಾಗಿದೆ. ಈ ಕ್ರೀಡಾಕೂಟದಲ್ಲಿ ಆಂಧ್ರ ಪ್ರದೇಶದಿಂದ 4 ತಂಡಗಳು, ಕರ್ನಾಟಕದಿಂದ 4 ತಂಡಗಳು, ಪರ್ಬಾನಿಯಿಂದ 1 ತಂಡ ಬರತಕ್ಕಂಥ ಸಾಧ್ಯತೆ ಇದೆ. ಇನ್ನೂ ಅವ್ರದ್ದು ಕನ್ಸೆಂಟ್ ಬರಬೇಕಾಗಿದೆ. ಅದು ಅಲ್ಲದೆ ಪ್ರಾಪರ್ ಬೀದರ್ದಿಂದ 2 ತಂಡಗಳು ಭಾಗವಹಿಸಲಿದ್ದು, ಈ ಕ್ರೀಡಾಕೂಟಕ್ಕೆ ಉದ್ಘಾಟಕರಾಗಿ ಸನ್ಮಾನ್ಯ ಶ್ರೀ ಈಶ್ವರ್ ಖಂಡ್ರೇಜಿ ಅವರು ಬರುತ್ತಿದ್ದು, ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ರಹೀಂ ಖಾನ್ ಸಾಹೇಬರು ಬರುತ್ತಿದ್ದಾರೆ. ಈ ಕಾರ್ಯಕ್ರಮದಲ್ಲಿ ಶಿವರಾಜ್ ಹಾಸನ್ಕರ್ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರು, ಜಿಲ್ಲಾ ಪಂಚಾಯತ್ ಬೀದರ್ ಇವರು ಉಪಸ್ಥಿತರಿರಲಿದ್ದು, ದಿನಾಂಕ 26/4/25ರಂದು ಮುಂಜಾನೆ 10:30 ಗಂಟೆಗೆ ಉದ್ಘಾಟಿಸಲಿದ್ದಾರೆ. 26 ಏಪ್ರಿಲ್ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜನ್ಮದಿನದ ನಿಮಿತ್ತವಾಗಿ ಫುಟ್ಬಾಲ್ ಚಾಂಪಿಯನ್ಶಿಪ್ ಎಂಬ ಒಂದು ಕಾರ್ಯಕ್ರಮ ಇಲ್ಲಿನ ಬುದ್ಧಘೋಷ್ ಸ್ಪೋರ್ಟ್ಸ್ ಅಕಾಡೆಮಿ ಹಾರೋಗೇರಿ ಬೀದರ್ ವತಿಯಿಂದ ಏನು ಅದರ ನೇತೃತ್ವವನ್ನು ವಿಎಂ ಜ್ಯೋತಿ ಸಾಹೇಬ್ರ ತೆಕ್ಕೊಂಡು ಇವತ್ತು ಬೀದರ್ನಲ್ಲಿ ಸ್ಪೋರ್ಟ್ಸ್ಗಳು ಏನು ನಶಿಸಿ ಹೋಗ್ತಾ ಇದೆ ಅಂಥ ಸಂದರ್ಭದಲ್ಲಿ ಇವತ್ತು ಜ್ಯೋತಿ ಸಾಹೇಬರು ಅಂಬೇಡ್ಕರ್ ಅವರ ಜನ್ಮದಿನ ನಿಮಿತ್ತ 3 ದಿನದ ಒಂದು ಫುಟ್ಬಾಲ್ ಟೂರ್ನಮೆಂಟ್ ಇಕ್ಕ್ಯಾರ. ಈ ಟೂರ್ನಿಮೆಂಟ್ಗೆ ಬೀದರ್ನ ಸಮಗ್ರ ಇವತ್ತು ಜನಗಳು, ಎಲ್ಲ ವಿದ್ಯಾರ್ಥಿಗಳು, ಯುವಕರು ಫುಟ್ಬಾಲ್ ಟೂರ್ನಮೆಂಟ್ ನೋಡೋಕೆ ಬರಬೇಕಂತ ತಮ್ಮ ಮುಖಾಂತರ ಕೇಳ್ತೇನೆ. ಈ ಒಂದು ಟೂರ್ನಮೆಂಟ್ ನಡೆಯೋದ್ರಿಂದ ಸದ್ಭಾವನೆ ಹಾಗೂ ಎಲ್ಲ ಒಬ್ರದೊಬ್ಬರು ಸಂಪರ್ಕಗಳು ಬೆಳಿತಾವೆ, ಸಮಾಜದಾಗ ಸೌಹಾರ್ದತೆ ಬೆಳೀತದೆ. ಅದಕ್ಕಿಂತ ಸೌಹಾರ್ದತೆ ಕಾರ್ಯಕ್ರಮ ನಡಿಬೇಕು ನಮ್ಮಲ್ಲಿ. ಈ ಕಾರ್ಯಕ್ರಮ ತಾವೆಲ್ಲರೂ ಬೀದರ್ ನಗರದ ಎಲ್ಲ ಪ್ರಮುಖರು, ಎಲ್ಲ ಸಮಾಜದ ಬಾಂಧವರು ಬರಬೇಕಂತ ತಮ್ಮ ಮುಖಾಂತರ ವಿನಂತಿಸ್ತೀನಿ. ಧನ್ಯವಾದ. ರತ್ನ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಅಭೂತಪೂರ್ವ ಜನ್ಮ ದಿನೋತ್ಸವ ಅಂಬೇಡ್ಕರ್ ಹಬ್ಬ ಒಂದು ಐತಿಹಾಸಿಕವಾಗಿ ಈಗಾಗಲೇ ಬೀದರ್ ನಗರದಲ್ಲಿ ನಡೆದಿದೆ. ಅವತ್ತು ಬೀದರ್ ಜಿಲ್ಲೆ ಅತ್ಯಂತ ದಿನಗೂಲಿ ಮಾಡ್ತಕ್ಕಂಥ ಕನಿಷ್ಠ ಕಾರ್ಮಿಕನು ಸಹ ತನ್ನ ಮನೆಯಲ್ಲಿ ಸಾವಿರಾರು ರೂಪಾಯಿ ಖರ್ಚು ಮಾಡೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಹಬ್ಬ, ನಮ್ಮ ವಿಮೋಚನೆಯ ಹರಿಕರ ಹಬ್ಬ ಆಚರಣೆ ಆಗಿದೆ. ಇದು 2ನೇ ಅಂಬೇಡ್ಕರ್ ಕ್ರೀಡಾ ಹಬ್ಬ. ಇದನ್ನು ಆಯೋಜಿಸಿದ್ದಾರೆ. ಇಡೀ ನಮ್ಮ ಬೀದರ್ ಜಿಲ್ಲೆಯ ಜನತೆ ಪರವಾಗಿ ಜ್ಯೋತಿ ಸಾಹೇಬರಿಗೆ ಅಭಿನಂದನೆಗಳನ್ನ ಸಲ್ಲಿಸ್ತೇವೆ. ಇಂಥ ಐತಿಹಾಸಿಕ ಸಂದರ್ಭದಲ್ಲಿ ಇವತ್ತು ಕ್ರೀಡಾ ಜಗತ್ತೇನಿದೆ
ಇವತ್ತು ಒಲಿಂಪಿಕ್ನಲ್ಲಿ ನಂಬರ್ 1 ಗೇಮ್ ಫುಟ್ಬಾಲ್ ಇದೆ. ಆದರೆ ಮುಂದಿನ ಪೀಳಿಗೆ, ಇಂದಿನ ಇದು ಹೊಸ ಜನರೇಷನ್ ಏನಿದೆ ಬರ್ತಾ ಇದೆ, ಸಣ್ಣ ಮಕ್ಕಳು ಹಿಡ್ಕೊಂಡು ಅವ್ರಿಗೊಂದು ಕ್ರಿಕೆಟೇ ಒಂದು ದೊಡ್ಡ ಆಟ ಆಗಿಬಿಟ್ಟಿದೆ. ಒಂದೇ ಒಂದು ಆಟ ಕ್ರಿಕೆಟ್. ಬೇರೆ ದೇಶೀಯ ಆಟಗಳು ಕಬಡ್ಡಿ ಆಗಲಿ, ಈ ಥರ ಫುಟ್ಬಾಲು, ಬೇರೆ ಬೇರೆ ಖೋ ಖೋ, ಈ ಥರ ಗೇಮ್ಗಳೆಲ್ಲನೂ ಕೂಡ ಆ ವಿದ್ಯಾರ್ಥಿಗಳ ಮನಸ್ಸಿನಿಂದ ಅದು ಕಳೆದು ಹೋಗ್ತಾ ಇದೆ. ಇಂಥ ಸಂದರ್ಭದಲ್ಲಿ ಅಂಬೇಡ್ಕರ್ ಅವರ ಹೆಸರಿನಲ್ಲಿ ಮತ್ತು ಕ್ರೀಡಾ ಪ್ರೇಮಿಗಳನ್ನು, ಕ್ರೀಡಾ ಅಭಿಮಾನಿಗಳಿಗೆ ಉತ್ತೇಜಿಸುವ ಸಲುವಾಗಿ ಇಂಥ ಒಂದು ಐತಿಹಾಸಿಕ ಟೂರ್ನಮೆಂಟ್ ಹಮ್ಮಿಕೊಂಡಿದ್ದಾರೆ. ಈ ಟೂರ್ನಮೆಂಟ್ ಯಶಸ್ವಿ ಆಗಲಿಕ್ಕೆ ಇದು ಒಂದು ಅಂಬೇಡ್ಕರ್ ಕ್ರೀಡಾ ಹಬ್ಬದ ರೀತಿಯಲ್ಲಿ ಆಚರಣೆ ಮಾಡೋದಕ್ಕೆ ನಾವೆಲ್ಲ ಸಂಪೂರ್ಣವಾದಂಥ ಸಿದ್ಧತೆಯನ್ನು ಮಾಡಿಕೊಂಡಿದ್ದೇವೆ. ಅವತ್ತು ಬೆಳಗ್ಗೆ ಇಡೀ ಬೀದರ್ ನಗರದಲ್ಲಿರ್ತಕ್ಕಂಥ ಎಲ್ಲ ದಲಿತ ಕಾನೂನಿಗಳಿಂದ ಬೇರೆ ಬೇರೆ ಎಲ್ಲ ಸಾರ್ವಜನಿಕರು ಅವತ್ತು ಹೆಚ್ಚಿನ ಪ್ರಮಾಣದಲ್ಲಿ ಸೇರಿ ಈ ಕಾರ್ಯಕ್ರಮವನ್ನು ಅತ್ಯಂತ ಯಶಸ್ವಿಯಾಗಿ ಮಾಡ್ತೇವೆ. ಮತ್ತು ಈ ಕಾರ್ಯಕ್ರಮದಲ್ಲಿ ಬೀದರ್ ಜಿಲ್ಲೆಯ ಎಲ್ಲ ಕ್ರೀಡಾಭಿಮಾನಿಗಳು ಭಾಗವಹಿಸುವಂತೆ ನಾವು ಇವತ್ತು ಮಾಧ್ಯಮದ ಮೂಲಕ ಕೋರ್ತಾ ಇದ್ದೀವಿ. ಅದೇ ರೀತಿ ಮ್ಯಾನ್ ಆಫ್ ದಿ ಮ್ಯಾಚ್, ಬೆಸ್ಟ್ ಗೋಲ್ ಕೀಪರ್, ಬೆಸ್ಟ್ ಸ್ಕೋರರ್ ಇತ್ಯಾದಿ ವೈಯಕ್ತಿಕ ಸ್ಪರ್ಧಾಳುಗಳು ಪದಕ, ಪ್ರಶಸ್ತಿ, ಫಲಕ ನೀಡಿ ಗೌರವಿಸಲಾಗುತ್ತಿದೆ ಎಂದರು. ಕ್ರೀಡಾಕೂಟದ ಉದ್ಘಾಟನೆಯನ್ನು 26ರಂದು ಅರಣ್ಯ, ಪರಿಸರ ಮತ್ತು ಜೀವಶಾಸ್ತ್ರ ಹಾಗೂ ಬೀದರ್ ಜಿಲ್ಲಾ ಉಸ್ತುವಾರಿ ಸಚಿವ ಈಶ್ವರ್ ಖಂಡ್ರೆ ಅವರು ಉದ್ಘಾಟಿಸುವರು. ಮುಖ್ಯ ಅತಿಥಿಗಳಾಗಿ ಪೌರಾಡಳಿತ ಹಾಗೂ ಹಜ್ ಸಚಿವ ರಹೀಂ ಖಾನ್ ಆಗಮಿಸುತ್ತಿದ್ದಾರೆ. ವಿಶೇಷ ಆಹ್ವಾನಿತರಾಗಿ ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷ ಶಿವರಾಜ್ ಹಾಸನ್ಕರ್ ಉಪಸ್ಥಿತರಿರುವರು. ಹೀಗಾಗಿ ಈ ಕ್ರೀಡಾಕೂಟದಲ್ಲಿ ಕ್ರೀಡಾಸಕ್ತರು, ಸಮಾಜದ ಬುದ್ಧಿಜೀವಿಗಳು, ಚಿಂತಕರು ಹಾಗೂ ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಕ್ರೀಡಾಪಟುಗಳಿಗೆ ಹುರಿದುಂಬಿಸಿ ಕಾರ್ಯಕ್ರಮ ಯಶಸ್ವಿಗೊಳಿಸಬೇಕೆಂದು ಕೋರಿದರು. ರೋಹನ್ ಮನೋಹರ್, C9 ಕನ್ನಡ, ಬೀದರ್.